ವಿದ್ಯಾರ್ಥಿಗಳ ಗಣಿತ ಮಾಡ್ರಿ. ಮೊದಲ ಮ್ಯೂಟ್ ಮಾಡಬೇಕು. ಮ್ಯೂಟ್ ಮಾಡಿ ಮೊದಲು ಗಣಿತ ಮಾಡ್ರಿ. ಆಮೇಲೆ ಇವೆಲ್ಲ ಸರಳ. ಇನ್ನು ಮುಂದೆ ನಿಮ್ಮ ಗಣಿತಗಳು ಭಿನ್ನರಾಶಿ ಸೆಕ್ಷನ್ ಮುಗೀತು ಅಂತಂದ್ರೆ ವಿಷಯದ ಗಣಿತಗಳು ಬರ್ತಾವ. ಇಂಥವೆಲ್ಲ ಕಲಿಬೇಕು. ಇಂಥವೆಲ್ಲ ಬಿಟ್ಟು ಪದದಾಗ ಬಂದು ಬಿಟ್ಟಿರ್ತಾವ, ಎಕ್ದಮ್ ಸರಳ ಇರ್ತಾವ. ನೀವು ಗಡಿಬಿಡಿಯಾಗಿ ತಪ್ಪು ಮಾಡಿಬಿಡ್ತೀರಿ. ಈಗ ಸುಮ್ಮ ಎರಡು ಸ್ಯಾಂಪಲ್ ಹಾಕಿ ನಾನು ನೋಡ್ರಿ ನಾ ವಿಡಿಯೋ ಆನ್ ಮಾಡ್ರಿ, ನಾ ತಿಳಿಸ್ತಾನೆ. ಇಲ್ಲೇ ಈ ಕ್ರಿಯೆಯನ್ನು ಹೆಂಗೆ ಮಾಡ್ಕೋಬೇಕು ಅನ್ನೋದು ತೋರಿಸ್ತಾನೆ. 2/3 ಪ್ಲಸ್ 2/3 ಗುಂಡ್ಲೆ 2/3 ಮೈನಸ್ 2/3 ಗುಂಡ್ಲೆ 2/3 ಗುಂಡ್ಲೆ 2/3. ಎಷ್ಟು ಸರಳ ಅದ ನೋಡಿ. 2/3 ಹಂಗೆ ಇಟ್ಬಿಡ್ರಿ. ನೋಡ್ರಿ 2/3 ಪ್ಲಸ್ 2 2 4 3 3 9 ಮೈನಸ್ ಇಡ್ರಿ. 2 2 4 4 2 8 3 3 9 9 3 27. ನೋಡ್ರಿ ಇಷ್ಟೇ ಏನಿರೋದು ಗಣಿತ ಇಷ್ಟೇ ಅದು. ಆಮೇಲೆ ನೀವು ಏನು ಮಾಡ್ತೀರಿ, ಇಲ್ಲೇ ತಲೆ ಓಡಿಸ್ಬೇಕು ಸ್ವಲ್ಪ. ಇಂಥವೆಲ್ಲ ಗಣಿತಗಳು ತಲೆ ಓಡಿಸಿರ್ತಾ ಇದೆ. ಏನು ನಿಮಗೆ ಹೆಂಗೆ ಕಲಿಸ್ತಾರ, ನೀವು ಹೆಂಗೆ ಕಲಿಬೇಕು ಅದನ್ನು ನೀವು ತಿಳ್ಕೊಬೇಕು. ಎಷ್ಟು ಸರಳ ಅದ ನೋಡ್ರಿ. ಇದು 2/3 ಇಟ್ರಿ, ಪ್ಲಸ್ ಚಿಹ್ನೆ ಇಡ್ರಿ. 2 2 4 3 3 9 ಇಡ್ರಿ, ಮೈನಸ್ ಇಡ್ರಿ. 2 2 4 4 2 8 ಇಡ್ರಿ. 3 3 9 9 3 27. ಇಲ್ಲೇ ಲಸ ತಕ್ಕೊತ್ ಕೊಡ್ಬಾರ್ದು. ಯಾಕೆ ಲಸ ತಕ್ಕೊತ್ ಕೊಡಬಾರ್ದು? 3 9 27 2 3 9 ಅಲ್ಲೇ ಅಲ್ಲ. ಭಿನ್ನ ರಾಶಿ ಒಳಗೆ ಲಸ ತೆಗಿಬೇಕಾದ್ರೆ ಬಾಯ್ದಿಂದೇ ತೆಗಿಬೇಕು. ಹೆಂಗೆ ಅನ್ನೋದು ನಾ ತೋರಿಸ್ತೀನಿ ನೋಡ್ರಿ. ಈಗ ಕರೆಕ್ಟಾಗಿ ಎಷ್ಟು ಗೆರೆ ಹಾಕ್ರಿ. ದೊಡ್ಡ ಅಂಕಿ ಯಾವುದು? 27 ಇಡ್ರಿ. 27 ಯಾಕೆ ಅನ್ನೋದು ನಾ ತೋರಿಸ್ತೀನಿ. 3 27 ಭಾಗ 9 27 ಲಸ ಯಾಕೆ ತಕ್ಕೋತ್ ಕೊಡ್ತೀರಿ? ಗುಣಾಕಾರ ಹಾಕಿರಿ. ಇದಕ್ಕೆ ನೋಡ್ರಲ್ಲೇ 3 9 9 3 27 ಒಂದಲ್ಲೇ ನೋಡ್ರಿ. 9 2 18 ಪ್ಲಸ್ 4 3 12 ಮೈನಸ್ 8 1 8. ನೋಡ್ರಿ 18 1 12 8 2 10 ಎಷ್ಟಾಯ್ತು? 30 ಆಯ್ತು. 18 19 21 10 30 ಮೈನಸ್ 8 ತೆಳಗೆ 27. 30ರಾಗ 8 ಕಳೆದ್ರೆ ಎಷ್ಟು? 22 27 ನೋಡ್ರಿ. ಇದ್ರ ಗೊತ್ತು ಇಷ್ಟು ಕರೆಕ್ಟ್ ಅದ ಇಲ್ಲ ಖಾತ್ರಿ ಮಾಡಿಕೊಂಡು ಆಮೇಲೆ ನಿಮ್ಗೆ ನಾ ತಿಳಿಸೋದು. ನಿಮ್ದು ಉತ್ತರ ಕರೆಕ್ಟ್ ಬಂದದ. 22 27 ಬಂದಿತ್ತಂದ್ರೆ ಉತ್ತರ ಕರೆಕ್ಟ್ ನಿಮ್ದು. ಇಲ್ಲೇ ಥಿಂಕಿಂಗ್ ಪವರ್ ಇರ್ತದೆ ಇದ್ರಾಗ. ಇನ್ನು ಮುಂದಿನ ಗಣಿತಗಳೆಲ್ಲ ನೀವು ವಿಚಾರ ಮಾಡಿ ಮಾಡ್ತಕ್ಕಂಥ ಗಣಿತಗಳು. ಯಾವುದೇ ಒಂದು ಲೆಕ್ಕವನ್ನು ಹೇಳುವಾಗ ಸರ್ ಹೆಂಗೆ ಕಲಿಸ್ತಾರ, ಹೆಂಗೆ ಹೇಳ್ತಾರ ಅನ್ನೋದು ನೀವು ಲಕ್ಷ್ಯ ಕೊಟ್ಟು ನೋಡ್ಬೇಕು. ಇಂಥ ಲೆಕ್ಕಗಳನ್ನು ಬಿಡಿಸ್ಕೋತ ಹೋಗ್ಬಾರ್ದು. ಯಾಕಂತ ಕೇಳ್ರಿ, ಇದರ ಸಮಯ ಇದಾಗಬೇಕಾದ್ರೆ ಇಲ್ಲಿ ಒಂದದ ಇಲ್ಲಿ ಒಂದದ, ಇದು ಇಲ್ಲಿ ಅದ ಇದು ಇಲ್ಲ ಅಂದ್ರೆ ಇದನ್ನು ನೀವು ಇಲ್ಲೇ ಇಡಬೇಕು. ಆದ್ದರಿಂದ ಉತ್ತರ 46.78. ಇದು ವಿಭಾಜಕ ನಿಯಮ ಸಹಪರಿವರ್ತನೆ ನಿಯಮದಾಗ ಬರ್ತಿರ್ತಾವೆ ಇವು. ಇಲ್ಲಿ ಈ ಜಾಗದಾಗ ಏನು ತುಂಬುತ್ತೀರಿ ಅಂತ ಕೇಳ್ತಾರ. ಈ ಜಾಗದಾಗ ಏನದ, ಈ ಜಾಗದಾಗ ಏನಿಲ್ಲ ನೋಡ್ರಿ. ನಾ ಹೇಳಾಗ ನೀವು ಲಕ್ಷ್ಯ ಕೊಡ್ತು ನೋಡ್ರಿ. ಪ್ರಶ್ನೆದಾಗ ಯಾವ ಸಮಸ್ಯೆಗಳವ, ಉತ್ತರದಾಗ ಯಾವ ಸಮಸ್ಯೆ ಇಲ್ಲ, ಈಜ್ವಲ್ ಟು ಮುಂದೆ ಯಾವ ಸಮಸ್ಯೆ ಇಲ್ಲ, ಅದು ಒಂದು ಬರ್ತದ. ಆಮೇಲೆ ಇಲ್ಲಿ ಬಿಟ್ಟ ಪದ ತುಂಬಾಗ ಏನಾಗಿರ್ತದ, ಇದು ಬರೋಬ್ಬರಿ ಚೆಂದ ಇರ್ತದೆ. ಇದ್ರ ಉತ್ತರ ಬರಬೇಕಾದ್ರೆ ಇಲ್ಲಿ ಒಂದದ ಇಲ್ಲಿ ಒಂದಿಟ್ಟಾಗ ಗುಣಾಕಾರ ಹಿಂಗಿಟ್ರು ಅಷ್ಟೇ ಬರ್ತದೆ, ಹಿಂಗಿಟ್ರು ಅಷ್ಟೇ ಬರ್ತದೆ. 8 7 56 7 8 56. ಅವಾಗ ಏನಾಗ್ಯದ, ಇಲ್ಲಿ ಗುಂಡ್ಲೆ ಒಂದದ ಇಲ್ಲಿ ಗುಂಡ್ಲೆ ಒಂದದ. ಈಗ ಇದು ಇಲ್ಲ ಅಂದ್ರೆ ಅದನ್ನ ಇಲ್ಲಿಟ್ರೆ ಎರಡು ಉತ್ತರ ಸೇಮ್ ಆಗ್ತಾವ ಅಂತ ತಿಳ್ಕೊಂಡು ಆ ಉತ್ತರ ನೀವು ಹೊರಗೆ ತೆಗೆದಿಡಬೇಕು. ಇದು ತಿಳ್ಕೊಳ್ಳುವಂಥ ಮೆಂಟಲ್ ಎಬಿಲಿಟಿ ಗಣಿತಗಳು. ಇನ್ನು ಮುಂದೆ ಭಾಳ ದೊಡ್ಡ ಬರ್ತಿರ್ತವೆ.
ಇಲ್ಲಿ ಸೊನ್ನೆ ಬರಬೇಕಾದ್ರೆ ಉತ್ತರ ಸೊನ್ನೆ ಬರಬೇಕಾದ್ರೆ ಈ ಜಾಗದಾಗ ಸೊನ್ನೆ ಇರಲೇಬೇಕು ನೋಡಿ. ಇಂಥವೆಲ್ಲ ತಿಳ್ಕೊಬೇಕಾದಂಥ ಗಣಿತ ನೋಡಿ. ಈಗ ಏನು ಹೇಳ್ತಾನವ 18.2 1 ಅಂದ್ರೆ ಯಾವುದೇ ಅಂಕೆಗೆ ಒಂದರಲ್ಲೇ ಗುಣಾಕಾರ ಮಾಡಿದ್ರೆ ಹೊಳ್ಳಿ ಏನು ಬರ್ತದೆ ಅದೇ ಉತ್ತರ ಬರ್ತದೆ. ಇದನ್ನ ನೆನ್ಪಿಟ್ಕೋಬೇಕು. ಕೇಳ್ತಿರ್ತಾನೆ ಬಡ 18.2 1 ಬರೋಬ್ಬರಿ ಎಷ್ಟು ಹೊಳ್ಳಿ ಅಷ್ಟೇ ಬರ್ತದೆ ಅಂದಾಗ ನೀವು ಏನು ಮಾಡಿಬಿಡ್ಬೇಕು 18.23 ಅಂತ ಇಡಬೇಕು. ಇವು ಕೆಲವೊಂದು ನಿಯಮಗಳನ್ನು ಕಲಿಯಿರಿ. ಯಾವುದೇ ಭಿನ್ನ ರಾಶಿಗೆ 0 ಗುಣಿಸಿದ್ರೆ, ದಶಮಾಂಶ ಸಂಖ್ಯೆಗೆ 0 ಗುಣಿಸಿದ್ರೆ, ಪೂರ್ಣ ಸಂಖ್ಯೆಗೆ 0 ಗುಣಿಸಿದ್ರೆ ಅಥವಾ ಭಾಗಿಸಿದ್ರೆ ಉತ್ತರ 0 ಅಂತ ತಿಳ್ಕೋಬೇಕು. ಹಿಂಗೆ ಕೊಟ್ಟ ಪಟ್ನ ಎಲ್ಲರೂ 99.7 ಇದನ್ನು ವಿಷಮ ಭಿನ್ನ ರಾಶಿ ಮಾಡಿ ಗುಣಾಕಾರ ಇಟ್ಟು ಮಾಡಂತ ಹುಡುಗರ್ನು ನಾನು ನೋಡೀನಿ. ನೀವು ಇಲ್ಲೆಲ್ಲ ಏನದ ಇದಕ್ಕೆಲ್ಲ ಮೆಂಟಲ್ ಎಬಿಲಿಟಿ ಅಂತಾರೆ. ಇವಕ್ಕೆಲ್ಲ ಮೆಂಟಲ್ ಎಬಿಲಿಟಿ ಅಂದ್ರೆ ವಿಚಾರ ಮಾಡಿ ಉತ್ತರ ಹಾಕೋದು. ಯಾವಾಗ ಒಂದು ಭಿನ್ನ ರಾಶಿ ಮುಂದೆ 0 ಬಂದ್ರೆ ಅಥವಾ ಪ್ರಾರಂಭದಾಗೆ 0 ಬಂದಿತ್ತು, ಗುಣಾಕಾರದಾಗ 0 ಬಂದಿತ್ತು, ಭಾಗಾಕಾರದಾಗ 0 ಬಂದಿತ್ತು ಅಂದ್ರೆ ಉತ್ತರ 0 ಇರ್ತದ. ಅಂಥವು ಬಂದಾಗ ನೀವು ಏನು ಮಾಡಬೇಕು, ಈ 99 ಆನ್ಸರ್ ಏನು ಹಚ್ತೀರಿ 0 ಹಚ್ತೀರಿ. ಇದು ಭಾರಿ ಇಂಪಾರ್ಟೆಂಟ್. ಇದು ಭಾಳ ಹುಷಾರಲ್ಲೇ ಮಾಡ್ಬೇಕು ನೀವು. ಇದನ್ನು ಭಾಗಾಕಾರ ಚಿನ್ನದ ಮುಂದೆ 1 ಬಂದಿತ್ತು ಅಂದ್ರೆ ಹೊಳ್ಳಿ ಇದೇ ಬರ್ತದೆ, ನೆನ್ಪಿಟ್ಕೊಡ್ರಿ. ಆದ್ರೆ ಈ ಕಡೆ 1 ಬಂದು ಈ ಕಡೆ ಭಾಗಾಕಾರ ಬಂದಿತ್ತಂದ್ರೆ ಬೇರೆ ಬರ್ತದೆ. ಅದಕ್ಕೆ ನಿಮ್ಗೆ ಜೋಡಿ ಹಾಕಿ ನಾ ಇಲ್ಲಿ ಗಣಿತ ನಿಮಗೆ ನವೋದಯ ಡೆಫಿನೆಟ್ಲಿ ಇಂಥವು ಬೀಳ್ತಿರ್ತಾವ. ಅದಕ್ಕೆ ನಾನು ನಿಮಗೆ ಹೇಳತ್ತನು, ಇಲ್ಲಿ 2 ಸಂಖ್ಯೆಗಳನ್ನ ಯಾಕೆ ಕೊಟ್ಟ, ಇಲ್ಲಿ 1 ಕೊಟ್ಟಾಗ ಹೆಂಗೆ ಉತ್ತರ ಬರ್ತದ, ಮೊದಲು 1 ಕೊಟ್ಟಾಗ ಹೆಂಗೆ ಉತ್ತರ ಬರ್ತದ ಅದನ್ನ ತೋರಿಸ್ಲಿಕ್ಕೆ ಮತ್ತಿಷ್ಟು ಜಾಗ ಇಟ್ಕೊಂಡನ್ನ ಬಾಯ್ಲಿನ ಇಡ್ಬೋದು. ಯಾವುದೇ ಒಂದು ಭಿನ್ನ ರಾಶಿಗೆ ಭಾಗಾಕಾರ 1 ಬಂತು ಅಂದ್ರೆ ನೀವು ಅರ್ಥ ಮಾಡ್ಕೊರಿ, 5/3 ಭಾಗಲೆ 1ನೇ 1 ಇಟ್ರು ಒಂದೇ, 5/3 ಗುಂಡ್ಲೆ 1ನೇ 1 ಇದೆ. ಇದನ್ನು ಹೊಳೆ ಗುಣಾಕಾರ ಮಾಡಿದ್ರೆ ಏನು ಬರ್ತದೆ 5/3 ಬರ್ತದೆ. ಇದನ್ನು ಮಾಡ್ಕೋತ ಕೂಡಬಾರ್ದು, ತಿಳಿಸಿ ನಿಮಗೆ ಮಾಡಬೇಡ್ರಿ ಅಂತ ಹೇಳಿನ. ಯಾವುದೇ ಒಂದು ಭಿನ್ನ ರಾಶಿ ಭಾಗಲೆ 1 ಬಂತಂದ್ರೆ ಭಾಗಲೆ ಚಿನ್ನದ ಮುಂದೆ 1 ಬಂದಿರ್ತಾರೆ ಹೊಳೆ ಇದೇ ಉತ್ತರ ಇಡಬೇಕು ನೀವು. ಬಂದದಿಲ್ಲ ನೋಡ್ರಿ, ಬಂದದಿಲ್ಲ, ಅದಕ್ಕೆ ಇದನ್ನೇ ಉತ್ತರ ಇಡಬೇಕು. ಹಿಂಗೆ ಮಾಡ್ಕೋತ ಕೂಡಬಾರ್ದು ನೀವು. ಉತ್ತರ ಎಷ್ಟು ಬಂತಿದ್ರೆ ಉತ್ತರ 5/3 ಬಂತು, ಹಿಂಗೆ ತಿಳ್ಕೊಬೇಕು. ಅಂದ್ರೆ ನೀವು ಇದರಾಗ ಮಾಡಿದಂಗೆ ಇದನ್ನು ಮಾಡಬಾರ್ದು. ಯಾಕಂದ್ರೆ ಇದು 1ರ ಮುಂದೆ ಭಾಗಲೆ ಭಿನ್ನ ರಾಶಿ ಅದ, ಗುಣಕ ವಿಲೋಮ ಆಗ್ತದ, ವೃತ್ಕರ್ಮ ರೂಪ ಆಗ್ತದ. ಅದನ್ನು ನಾ ಮಾಡಿ ತೋರಿಸ್ತೇನೆ. ನೀವು ಭಾರಿ ಇಂಪಾರ್ಟೆಂಟ್ ಇದು. ಗಡಿಬಿಡಿಯಾಗಿ ಏನು ಮಾಡಿಬಿಡ್ತೀರಿ, 1 ಭಾಗಲೆ 3-4 ಅಂಶ ಇಟ್ಬಿಡ್ತೀರಿ. ಇಡಬೇಡ್ರಿ. ಅದನ್ನು ಹೆಂಗೆ ಇಡ್ಬೇಕು ಅನ್ನೋದು ತೋರಿಸ್ತು. 3 ಏನು ಮಾಡೋದು, ತಳಗಿಡ್ರಿ, ಮ್ಯಾಲೆ 4 ಇಟ್ಬಿಡ್ರಿ. ಇದರ ಉತ್ತರ ಏನಾಗ್ತದೆ 1/1 3 ಆಗ್ತದೆ. ಇದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡ್ರಿ, ನಾ ತೋರಿಸ್ತೀನಿ. 1/1 ಭಾಗಲೆ ಎಷ್ಟು ಬಂತು, 3-4 ಬಂತು. ಭಾಗಾಕಾರ ಚಿನ್ನದಾಗ ನೀವು ಭಿನ್ನ ರಾಶಿ ಕಡ್ತ ಹೊಡಿಲಿಕ್ಕೆ ಬರೋದಿಲ್ಲ. 1ನೇ 1 ಗುಣಾಕಾರ ಮಾಡ್ರಿ, ಮ್ಯಾಲೆ 4 ಆಯ್ತು, ತಳಗ 3 ಆಯ್ತು. ಉತ್ತರ ಎಷ್ಟು ಬಂತು ನೋಡ್ರಿ, 4 1 4, ತಳಗ 3ಕ್ಕೆ 3 1/1 ಇಷ್ಟೆಲ್ಲ ಮಾಡೋದಕ್ಕಿಂತಲೂ ಈ ವಿಡಿಯೋಗಳನ್ನು ನೀವು ಪದೇ ಪದೇ ನೋಡಬೇಕು. ವೆರಿ ಇದು ಹೇಳಿದ ICIC ಅಭ್ಯಾಸ. ಇದು ಈಗ ಸದ್ಯ ನಿಮಗೆ ಎಲ್ಲೂ ಈ ಅಭ್ಯಾಸ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ನಾಟಕಿ ಬುಕ್ ಬಂದವ. ಈಗ ಅವಾಗಿನ ಬುಕ್ ಕಲಿಯರ್ ನೀವು ಭಾಳ ಶಾಣ್ಯರಿದ್ದೆ. ನನ್ನ ನವೋದಯ ಪ್ರಿನ್ಸಿಪಾಲ್ ಹೇಳಿದರು, ನೀವು ಹಳೆ ಓಲ್ಡ್ ICIC ಸಿಲೆಬಸ್ ನೀವು ಮಕ್ಕಳಿಗೆ ಕಲಿಸಿದ್ರಿ ಅಂತಂದ್ರೆ ಯಾವ ಶಾಲೆ ಯಾವ ಅಭ್ಯಾಸನೂ ಅವರು ನಿಂದಿರುವುದಿಲ್ಲ. ಅವ್ರ ತಲೆ ಎಲ್ಲ ಫಾಸ್ಟ್ ಬಿಡಿಸ್ತಾರೆ. ನೀವು ಹಳೆ ಸಿಲೆಬಸ್ಸೇ ಕೊಡ್ರಿ ಅಂತಾರೆ. ಇದರಿಂದ ಈಗ ಹೊಸ ಸಿಲೆಬಸ್ ಇದ್ರ ಹೊಟ್ಟೆಯಾಗ ಅಡಿಗೆ ಬಿಟ್ಟದ. ಈ ಅಭ್ಯಾಸ ಹೊಸ ಸಿಲೆಬಸ್ದಾಗಿಲ್ಲ. ಹೊಸ ಸಿಲೆಬಸ್ ಏನದ, ಈಗಿನ ಟೆಕ್ಸ್ಟ್ ಬುಕ್ ಏನದ, ಇದರ ಹೊಟ್ಟೆ ಆಗದ. ಆದರೆ ಇದರಾಗಿನ ಅಭ್ಯಾಸ ಅದರಾಗ ಸಿಗುವುದಿಲ್ಲ. ಅದಕ್ಕೆ ನೀವು ಇದನ್ನು ಕಲಿಯಿರಿ, ಶಾಣ್ಯರಾಗ್ರಿ, ಒರಿಜಿನಲ್ ಶಾಣ್ಯರಾಗ್ರಿ. ಕಾಫಿ ಮಾಡಬೇಡ್ರಿ, ಪ್ರಯತ್ನ ಮಾಡಿರಿ.
ನೋಡ್ರಿ, ಈ ವಿಡಿಯೋಗಳನ್ನು ಲಕ್ಷ ಕೊಟ್ಟು ನೋಡ್ರಿ, ಚೆನ್ನಾಗಿ ಬಿಡಿಸ್ಕೋರಿ ಫೇರ್ದಾಗ. ಮುಂದೆ ನಿಮಗೆ ಸಣ್ಣನು ಇವು ಬರ್ತಾವೆ ಸಿಂಪ್ಲಿಫಿಕೇಶನ್.